ತಮಿಳುನಾಡಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯದ ಒಂದು ಬೆಳವಣಿಗೆ ಅವರಿಗೂ ಕೂಡ ಸದ್ಯದ ಒಂದು ಟ್ರೆಂಡ್ ನೋಡ್ತಾ ಹೋದ್ರೆ ಖುಷಿ ತಂದಿರೋದಂತೂ ನಿಜ. ತಮಿಳುನಾಡಲ್ಲಿ ವಿಜಯ್ ದಳಪತಿ ಕಮಾಲ್ ಮಾಡ್ತಾ ಇದ್ದಾರೆ. ಈಗಾಗಲೇ 100ರ ಗಡಿ ದಾಟಿದೆ ಟಿವಿಕೆ ಪಕ್ಷ. ತಮಿಳುನಾಡಲ್ಲಿ ಯಾವುದೇ ಪಕ್ಷದ ಬೆಂಬಲವಿಲ್ಲದೆ ಸ್ವತಂತ್ರ ಸರ್ಕಾರ ರಚನೆಗೆ ಬೇಕಾದಂಥ ಒಂದು ಮ್ಯಾಜಿಕ್ ನಂಬರ್ ದಕ್ಕುತ್ತಾ ವಿಜಯ್ಗೆ. ಆ ವಿಶ್ವಾಸ ಅವರದ್ದು. ಯಾಕೆಂದ್ರೆ ತಮಿಳುನಾಡಲ್ಲಿ 118 ಮ್ಯಾಜಿಕ್ ಸಂಖ್ಯೆ, 234 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ತಮಿಳುನಾಡಲ್ಲಿ 118 ಮ್ಯಾಜಿಕ್ ಸಂಖ್ಯೆಯನ್ನು ರೀಚ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರದ ಗದ್ದುಗೆ ಇರುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ವಿಜಯ್ಗೆ ವಿಶ್ವಾಸ ಇದೆ. ನಾವು ಖಂಡಿತವಾಗಲೂ ಕೂಡ ಸ್ವಂತ ಬಲದಲ್ಲಿ ಸರ್ಕಾರ ರಚನೆ ಮಾಡ್ತೀವಿ ಅಂತ ಸದ್ಯದ ಒಂದು ಟ್ರೆಂಡ್ ಅವರಿಗೆ ಮತ್ತಷ್ಟು ಕಾನ್ಫಿಡೆನ್ಸ್ ಅನ್ನ ನೀಡ್ತಾ ಇದೆ. 51 ಕ್ಷೇತ್ರಗಳಲ್ಲಿ ಡಿಎಂಕೆ ಆಡಳಿತಾರೂಢ ಡಿಎಂಕೆ ಧೂಳಿಪಟವಾಗ್ತಾ ಇದ್ರೆ ಎಐಎಡಿಎಂಕೆ 77 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಟಿವಿಕೆ 105 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಹುಶಃ ಈ ಒಂದು ಅಂತರ ಮುನ್ನಡೆಯನ್ನು ನಾವು ಇದನ್ನೇ ಒಂದು ಮಧ್ಯಾಹ್ನದವರೆಗೂ ಕೂಡ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಟಿವಿಕೆ ಸ್ವಂತ ಬಲದ ಮೇಲೆ ಅಧಿಕಾರದ ಗದ್ದುಗೆ ಏರೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ವಿರೋಧ ಪಕ್ಷದ ಸ್ಥಾನದಲ್ಲಿ ಎಐಎಡಿಎಂಕೆ ಕೂರೋದ್ರಲ್ಲಿ ಸಂಶಯ ಇಲ್ಲ. ಆದರೆ ಪ್ರಸ್ತುತ ಆಡಳಿತದಲ್ಲಿರುವಂಥ ಡಿಎಂಕೆಗೆ ತೀವ್ರ ಮುಖಭಂಗವಾಗುವುದಂತೂ ಗ್ಯಾರಂಟಿ. ಆದರೆ ಸ್ಪಷ್ಟವಾಗಿ ಈಗಲೇ ಫಲಿತಾಂಶ ಬಂದಿದೆ ಅಂತ ಹೇಳ್ತಿಲ್ಲ. ಮಧ್ಯಾಹ್ನದ ವೇಳೆಗೆ ಸ್ಪಷ್ಟವಾದಂಥ ಚಿತ್ರಣ ಹೊರಬೀಳಲಿದೆ. ಹನುಮೇಶ್ ಯಾವಾಗಲ್ಲವ್ರೆ, ಸೊ ಈ ಬೆಳವಣಿಗೆ ನೋಡಿದಾಗ ಹೇಗನ್ಸುತ್ತೆ ಅಂತ ತಮಿಳುನಾಡಿನ ವಿಚಾರಕ್ಕೆ ಬರೋದಾದ್ರೆ ಬಹುಶಃ ಟಿವಿಕೆ ಬರುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೊಂದು ಕಡೆ ಡಿಎಂಕೆ, ಯಾಕಂದ್ರೆ ಎಕ್ಸಿಟ್ ಪೋಲ್ಗಳು ಹೇಳ್ತಿದ್ರೆ ಡಿಎಂಕೆ ಮತ್ತೆ ಬರುತ್ತೆ ಅಂತ, ಮತ್ತೆ ಅಭಿವೃದ್ಧಿ ವಿಚಾರಗಳನ್ನು ನಾವು ಮುಂದಿಟ್ಕೊಂಡು ಹೋಗ್ತೀವಿ ಅನ್ನೋದಕ್ಕಿಂತಲೂ ಕೂಡ ಎಲ್ಲೋ ಒಂದು ಕಡೆ ತಾವು ಭಾಷಣದ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳಿಗಿಂತ ಹೆಚ್ಚಾಗಿ ಒಂದಷ್ಟು ನ್ಯೂನ್ಯತೆಗಳು, ಈಗ ಸನಾತನ ಧರ್ಮದ ಒಂದು ಹೀಯಾಳಿಕೆ ಇರಬಹುದು ಅಥವಾ ಬೇರೆ ಬೇರೆ ವಿಚಾರಗಳನ್ನು ಅಲ್ಲಿ ತರುವಂಥದ್ದು ಅಥವಾ ದ್ರಾವಿಡ ಪಕ್ಷದ ವಿಚಾರವನ್ನು ಮುಂದಿಡುವುದು, ಮತದಾರರಿಗೆ ಆಮಿಷ ಒಡ್ಡುವಂಥದ್ದು ಚುನಾವಣೆ ಹತ್ರ ಬರ್ತಿದ್ದಾಗೆ, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅದರ ಒಂದು ತಂತ್ರಗಾರಿಕೆ ಒಂದು ಕಡೆ ವಿಫಲವಾದರೆ ಮತ್ತೊಂದು ಕಡೆ ದೂಷಣೆಗಳು, ಹಿಂದೂ ಸಮುದಾಯವನ್ನು ದೂಷಣೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಡಿಎಂಕೆಗೆ ಸೆಟ್ ಬ್ಯಾಕ್ ಆಗ್ತಿದೆಯಾ ಅಂತ? ತಮಿಳುನಾಡಿನ ರಾಜಕಾರಣ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಒಂದು ನಿರಂತರವಾದಂಥ ಸಂಬಂಧ ಇದೆ. ನಮ್ಮ ಮಹೇಶ್ ಗೌಡರು ಭಾಳ ಚೆನ್ನಾಗಿ ಹೇಳಿದರು. ಸತತವಾಗಿ ಡಿಎಂಕೆ ಪಕ್ಷವನ್ನು ಎದುರಿಸಿದವರು ಗೆದ್ದು ಬಂದಂಥವರೆಲ್ಲ ಸಿನಿಮಾ ಸ್ಟಾರ್ಗಳಂತ. MG ರಾಮಚಂದ್ರ ಇರ್ಬೋದು, ಜಯಲಲಿತಾ ಇರ್ಬೋದು, ಈಗ ಟಿವಿಕೆ ವಿಜಯ್ ದಳಪತಿ ಅವರು. ಸೊ ಅಲ್ಲಿ ಸರ್ ಇನ್ನೊಂದು ನೀವು ಗಮನಿಸಬೇಕಾಗುತ್ತೆ, ಈಗ MG ರಾಮಚಂದ್ರ ಮತ್ತೆ ಜಯಲಲಿತಾ ಅವ್ರಿಗೆ ಸಾಧ್ಯವಾಗಿದ್ದು ಕಮಲ್ ಹಾಸನ್ಗೆ ಸಾಧ್ಯ ಆಗ್ಲಿಲ್ಲ ಸರ್, ವಿಜಯಕಾಂತ್ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ ಸರ್, ಅಲ್ಲಿ ಸಾಧ್ಯ ಆಗ್ಲಿಲ್ಲ. ಹೌದು, ಸಾಧ್ಯ ಆಗ್ಲಿಲ್ಲ ಅಲ್ಲಿ. ಅದು ದಳಪತಿ ವಿಜಯ್ ಸಾಧ್ಯ ಆಗ್ತಿದೆಯಾ ಅನ್ನೋ ಅದು ನೋಡಿದ್ರೆ ಬಹಳ ಆಶ್ಚರ್ಯ. ಮತ್ತೆ ಆಮೇಲೆ ವಿಜಯ್ ಅವರು ಕ್ಯಾಂಪೇನ್ಗೆ ಹೋಗುವಾಗ ಒಂದು ಕಾಲ್ ತುಳಿತ ಘಟನೆ ಆಗುತ್ತೆ. ಸರ್ ಮಾತಾಡೋಣ. ಗೌತಮ್ ವರ್ಮಾ ಅಂತ ಟಿವಿಕೆ ಪಕ್ಷದ ಹಿತೈಷಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗೌತಮ್ ವರ್ಮಾ ಅವರೇ. ಸರ್ ನಮಸ್ತೆ ಸರ್. ಸರ್ ಸದ್ಯದ ಒಂದು ಟ್ರೆಂಡ್ ತಾವು ಗಮನಿಸ್ತಾ ಇದ್ರಿ, ತಮಿಳುನಾಡಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಏನು ಹೇಳ್ತೀರಿ? ಸರ್ ನಾನೇ ನಿಯರ್ ಬೈ ಇನ್ನೊಂದು 10 ನಿಮಿಷದಲ್ಲಿ ಆಫೀಸ್ ಕಡೆ ಹೋಗ್ತಾ ಇದ್ದೀನಿ ಸರ್. ಇಲ್ಲೇ ಇದ್ದೀನಿ ಸರ್. ಅವರೇ ನನಗೆ ಗೆಸ್ಟ್ ಹೌಸ್ ಮಾಡ್ಕೊಟ್ಟಿದ್ದಾರೆ ಇವರು ವಿಜಯ್ ಸರ್. ಇಲ್ಲೇ ಇದ್ದೀನಿ ಬೆಂಗಳೂರಲ್ಲಿ. ತುಂಬಾ ಖುಷಿ ಆಯ್ತು ಸರ್. ಬೆಳಿಗ್ಗೆ ನಿರೀಕ್ಷೆ ಮಾಡಿದ್ರಾ ಸರ್? ಇಷ್ಟು ನಿರೀಕ್ಷೆ ಸರ್. ನೆನ್ನೆನೂ ಕೂಡ ಅವರ ಮನೆ ಹತ್ರ ಯಾರು ಮಾತಾಡ್ತಿದ್ರು 5, 6, 10 ಅಂತ ಹೇಳ್ತಿದ್ರು. ನಾನು ಹೇಳಿದೆ ಇಲ್ಲ ಸರ್ ವಿನ್ನಿಂಗ್ ಆಗ್ತಾರೆ ಅಂತ. ನೆನ್ನೆಯಿಂದ ಬೆಳಗ್ಗೆ 6 ಗಂಟೆಗೆ ಬಂದ್ಬಿಟ್ಟು ವಿಶ್ ಮಾಡಿ ಹೋದ್ರು. ಬಹಳ ಬೇಜಾರಲ್ಲಿದ್ರು ವಿಜಯ್ ಸರ್. ಆದ್ರೆ ಈಗಂತೂ ಈಗ ರಿಸಲ್ಟ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಏನ್ ಅನ್ಸುತ್ತೆ, ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿತೀರಾ ಸರ್? ನೋಡೋಣ ಸರ್, ಇನ್ನೊಂದು ಆಫರ್ ಅಲ್ಲಿ ಗೊತ್ತಾಗುತ್ತೆ ಸರ್. ಇನ್ನೊಂದು ಆಫರ್ ಅಲ್ಲಿ ಗೊತ್ತಾಗುತ್ತೆ. ಈಗ ನಾನು ಅವ್ರಿಗೆ ಬೆಳ್ಳಿ ಚಪ್ಪಲಿ, ಬೆಳ್ಳಿ ಕಿರೀಟವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೆ. ನಾನು ಒಂದು 10 ದಿವಸ ಹಿಂದೆ ನಾನು 3 ದಿವಸ ಪ್ರಚಾರ ಕೂಡ ಮಾಡಿದ್ದೆ. ನಾನು ನಿನ್ನೆ 11 ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಇದು ಬನ್ನಿ ಮಾತಾಡ್ಬೇಕು ಅಂತ. ಬಟ್ ಏನೋ ಪ್ರಾಬ್ಲಮ್ ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ನಾನು 7 ಗಂಟೆ ಜೊತೆ ಮನೆ ಹತ್ರನೇ ಇದ್ದೆ. ಬಟ್ ಅವ್ರ ಮ್ಯಾನೇಜರು ಮತ್ತೆ ಅವ್ರ ಗನ್ಮ್ಯಾನ್ಗೂ ನನಗೆ ಒಂದು ರೂಮ್ ದೊಡ್ಡದೊಂದು ಬಂಗ್ಲೆ ಅರೇಂಜ್ ಮಾಡಿಕೊಟ್ರು. ಎಲ್ಲ ಬೆರಂಬೂರಲ್ಲಿ ಅವ್ರ ಏನ್ ಪರ್ಸನ್ ಇರ್ತಾರೆ ಅಲ್ಲೇ ಉಳ್ಕೊಂಡು ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸರ್. 10 or 15 ಮಿನಿಟ್ಸ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸರ್. ಈಗ ಗೌತಮ್ ವರ್ಮಾ ಯಾವೆಲ್ಲ ವಿಚಾರಧಾರೆಗಳು ಅಥವಾ ಯಾವೆಲ್ಲ ಸಿದ್ಧಾಂತಗಳು ಟಿವಿಕೆಯ ಕೈ ಹಿಡಿಯೋದಕ್ಕೆ ಕಾರಣ ಆಗ್ತಿದೆ ಅಂತ ಅನ್ಸುತ್ತೆ ಅಂತ ನಿಮ್ಗೆ ಅನ್ಸೋದಾದ್ರೆ? ಸರ್ ಟಿವಿಕೆ ಸರ್ ಏನಾಯ್ತು ಅಂದ್ರೆ ಸರ್, ಅವಾಗಿಂದ ತಮಿಳುನಾಡಲ್ಲಿ ಜಯಲಲಿತಾ ದೊಡ್ಡವರು ಸ್ಟಾರ್ಗಳು ವಿನ್ನಿಂಗ್ ಅಲ್ಲಿ ಇದ್ರು. ಇವತ್ತು ಏನಾಗಿದೆ, ನಿನ್ನೆ ಅಲ್ಲಿ ಅವ್ರ ಮನೆ ಹತ್ರ ನಾನು ಒಂದು 5 hour 6 hour ಇದ್ನಲ್ಲ ಸರ್, ಮಕ್ಕಳುಗಳು ಅವ್ರ ತಂದೆ ತಾಯಿದಿರಿಗೆ ಹತ್ಕೊಂಡು ವಿಜಯ್ ಸರ್ಗೆ ಓಟ್ ಹಾಕಿ ಅಂತ ಹೇಳಿದಾರಂತೆ ಸರ್.
ಮಕ್ಕಳುಗಳು ಸಣ್ಣ ಸಣ್ಣ ಮಕ್ಕಳುಗಳು ವಿಜಯ್ ಸರ್ ಓಟ್ ಹಾಕಿ ವಿಜಯ್ ಸರ್ ಗೆಲ್ಸಿ ವಿಜಯ್ ಸರ್ ಸಿಎಂ ಮಾಡಿ ಅಂತ ಹೇಳಿದ್ದಾರೆ ಸರ್. ಅಲ್ಲ ಇದು ಯಾವ ಟ್ರೆಂಡು ಯಾವ ಎಲ್ಲೂ ಆಗಲ್ಲ ಸರ್ ಇದು ಈ ತರ. ಗೌತಮ್ ಅವರು ಈಗ ವಿಜಯ್ ಸ್ಟಾರ್ ಒಬ್ಬ ಫಿಲ್ಮ್ ಸ್ಟಾರ್ ಅನ್ನುವಂತಹ ಕಾರಣಕ್ಕೋ ಇದು ಅಥವಾ ಡಿಎಂಕೆ ಆಡಳಿತ ವಿರೋಧಿ ಅಲೆ ಟಿಎಂಕೆ ಕಡೆ ವಾಲುವಂತೆ ಮಾಡ್ತಿದ್ಯಾ ಅಂತ, ಸರ್ ಟಿವಿಕೆ ಕಡೆ ವಾಲುವಂತೆ ಮಾಡ್ತಿದ್ಯಾ ಅಂತ? ಸರ್ ಡಿಎಂಕೆ ಅವರು ಆಡಳಿತ ಓಕೆ ಏನೋ ಒಂದು 60-70% ಮಾಡಿದ್ರು ಸರ್. ಮತ್ತೆ ವಿಜಯ್ ಅವರ ಒಳ್ಳೆತನ, ಒಳ್ಳೆ ಗುಣ, ಮತ್ತೆ ಅವರು ಸಿನಿಮಾ ಮಾಡಿರ್ತಕ್ಕ ಒಳ್ಳೆ ಕಂಟೆಂಟ್ ಮಕ್ಕಳಿಗೆ ಇಷ್ಟ ಆಗಿ ಮಕ್ಕಳುಗಳು ತಂದೆ ತಾಯಿಗಳು ಓಟ್ ಹಾಕ್ತಿದ್ದಾರೆ ಸರ್. ಇದು ಅವ್ರಿಗೆ ಪ್ಲಸ್ ಆಗಿದೆ ಸರ್. ಅಲ್ಲಿ ಕರೂರಲ್ಲಿ ನಡೆದಂತ ಕಾಲ್ ತುಳಿತ ಪ್ರಕರಣಗಳು ಇವೆಲ್ಲವೂ ಕೂಡ ಬಹುದೊಡ್ಡ ರೀತಿಯಲ್ಲಿ ಸೆಟ್ ಬ್ಯಾಕ್ ಆಗಬಹುದು ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತಲ್ಲ ಸರ್. ಈಗ ಅದು ಮಾಡಿದ್ದು ಡಿಎಂಕೆ ಅವರು ಮಾಡಿದ್ದು ಅಂತ ಅದು ಪ್ರೂವ್ ಆಗಿದೆ. ಯಾಕಂದ್ರೆ ಅದು ಪ್ರೊಡಕ್ಷನ್ ಕೊಡದೇನೆ ಆಗಿರೋಂತ ಸರ್. ಸರ್ ಅಲ್ಲಿ ಇವತ್ತು ಅವರ ಏನು ಅವ್ರ ವ್ಯಾಲ್ಯೂ ಮತ್ತು ಹವಾ ಹೆಂಗಿದೆ ಸರ್ ತಮಿಳ್ನಾಡಲ್ಲಿ ಗೊತ್ತಾ ಸರ್? ಸರ್ ಆಟೋದಲ್ಲಿ ನಾವು ಹೋಗ್ಲಿ ಆಟೋದಲ್ಲಿ ವಿಜಯ್ ಅಂತಾರೆ, ಬಸ್ಸಲ್ಲಿ ಹೋಗ್ಲಿ ಬಸ್ಸಲ್ಲಿ ವಿಜಯ್ ಅಂತಾರೆ, ಎಲ್ಲ ವಿಜಯ್ ಸರ್. ನಾನು ಮೊನ್ನೆ ನಾನು ಬೆಳ್ಳಿ ಕಿರೀಟ ಬೆಳ್ಳಿ ಚಪ್ಪಲಿ ಬಂದಾಗ ಕೊಡಕ್ ಬಂದಾಗ ಅವತ್ತೇ ಹೇಳಿದ್ರು ಸರ್ ಇದು ವಿಜಯ್ ವಿನ್ ಅಂತ, ಯುವಕರು ವಿಜಯ್ ವಿನ್ ಆಯ್ತಾರೆ ಅಂತ ಹೇಳಿದ್ರು ಸರ್. ಹಾಗಾಗಿ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಸರ್. ಎಕ್ಸೈಟ್ ಆಗಿದ್ದೀನಿ. ಇನ್ನು 10 ನಿಮಿಷ ಅಲ್ಲಿ ಹೋಗಿ ನಾನು ಬೇಕಾದ್ರೆ ಲೈವ್ ಬರ್ತೀನಿ ಸರ್ ನಿಮ್ಮ ಟಿವಿಗೆ. ಖಂಡಿತ. ಗೌತಮ್ ವರ್ಮಾ ಅವರೇ, ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗತ್ತೆ, MGR ಮತ್ತೆ ಜಯಲಲಿತಾ ಅವರು ಸಿನಿಮಾ ಹಿನ್ನೆಲೆಯಿಂದ ಬಂದು ನಂತರದಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಂಥವ್ರು, CM ಆದಂಥವ್ರು. ಒಂದ್ ಕಡೆ ಕರುಣಾನಿಧಿಯವರು ಕೂಡ ಚಿತ್ರ ಸಾಹಿತಿಯಾಗಿ ಚಿತ್ರಕಥೆ ಬರ್ಕೊಂಡು ಸಾಹಿತ್ಯವನ್ನು ಬರ್ಕೊಂಡು ಬಂದು ಸಿನಿಮಾ ಹಿನ್ನೆಲೆಯಿಂದ ಬಂದಂಥವ್ರೆ. ಆದ್ರೆ ನಂತರದಲ್ಲಿ ಕಮಲ್ ಹಾಸನ್ ಅವರಿಗೆ ಮತ್ತೆ ವಿಜಯಕಾಂತ್ ಅವರಿಗೆ ಸಾಧ್ಯ ಆಗ್ಲೇ ಇಲ್ಲ. ಪಕ್ಷದ ಅಧಿಕಾರದ ಗದ್ದುಗೆ ಇರಬೇಕು, ಚುಕ್ಕಾಣಿ ಹಿಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಮುಂದಾದಾಗ ಸಾಧ್ಯ ಆಗ್ಲೇ ಇಲ್ಲ. ಅದು ವಿಜಯ್ ಅವ್ರಿಗೆ ಸಾಧ್ಯ ಆಗ್ತಾ ಇದೆ ಸರ್. ವಿಜಯ್ ಅವ್ರದ್ದು ಸ್ಟಾರ್ ಚೆನ್ನಾಗಿದೆ ಸರ್. ವಿಜಯ್ ಸ್ಟಾರ್ ಚೆನ್ನಾಗಿದೆ. ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಅವ್ರ ಮಿಸಸ್ತು ಅದು ಏನೋ ತೊಂದರೆ ಬಂತು ಮಧ್ಯದಲ್ಲಿ. ಬಟ್ ಜನಗಳು ವೀಕ್ ಆಗಿದ್ರು ಅಂತ ತಿಳ್ಕೊಂಡ್ರು. ಬಟ್ ತಮಿಳ್ನಾಡು ಜನ ಕೈ ಹಿಡಿದಿದ್ದಾರೆ ಸರ್ ವಿಜಯ್ ಅವ್ರನ್ನ. 100% ತಮಿಳ್ನಾಡು ಜನ ಕೈ ಹಿಡಿದಿದ್ದಾರೆ ಸರ್. ಓಕೆ, ಅಂದ್ರೆ ಈಗ ವಿಜಯ್ ಅವರು ಬಂದಂತಹ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರೋರು, ಆದ್ರೆ ಬರೀ ಅದು ಕೇವಲ ಜನ ಸೇರೋದಷ್ಟೇ, ಅದು ವೋಟ್ ಆಗಿ ಕನ್ವರ್ಟ್ ಆಗಲ್ಲ ಅನ್ನುವಂತ ಮಾತಿತ್ತು. ಆದ್ರೆ ಅದೆಲ್ಲದಕ್ಕೂ ಕೂಡ ಈಗ ಆನ್ಸರ್ ಸಿಗ್ತಾ ಇದೆ ಅನಿಸ್ತಿದೆ ಸರ್. ಕರ್ನಾಟಕದಲ್ಲೂ ಅದೇ ಸರ್ ಹೇಳಿದ್ದು. ಕರ್ನಾಟಕದಲ್ಲಿ ನನ್ನ ಫ್ರೆಂಡ್ಗಳೆಲ್ಲ ಫೋನ್ ಮಾಡಿದ್ರು, ಯಾಕೆ ಹೋಯ್ತೀಯಾ 5-6 ತಗೊಳಕ್ ಆಗಲ್ಲ ಅವ್ರ ಕೈಲಿ ಅಂತ ಹೇಳ್ತಿದ್ರು. ಹೋಗ್ಬೇಡ ಕಣೋ. ಇಲ್ಲ ಸರ್, ನನಗೆ 2015ರಲ್ಲಿ ಅವ್ರು ವೇಟೆಗಾರನ್ ಸಿನಿಮಾದಲ್ಲಿ ಅವರು ನನ್ನ ಫ್ರೆಂಡ್ ಹೀರೋಯಿನ್ ಸರ್ ಹೋಗಿದ್ದೆ. ಅವ್ಳು ಹೇಳಿದ್ಲಂತೆ ನನ್ನ ಫ್ರೆಂಡ್ ಗೌತಮ್ ಅಂತ ವರ್ಲ್ಡ್ ರೆಕಾರ್ಡ್ ಬರ ಕರಿತೀನಿ ಅಂದಾಗ ಫೋನ್ ಮಾಡಿ ಕರ್ಸ್ಕೊಂಡು ನಂಗೆ ಒಂದು 3 ಲಕ್ಷ ಕಾಸು ಕೊಟ್ಟಿದ್ದು ಸರ್. ಅದು ಋಣ ತೀರ್ಸ್ಬೇಕಂತ ನಾನು ಆ ಬೆಳ್ಳಿ ಚಪ್ಪಲಿ ಬೆಳ್ಳಿ ಕಿರೀಟ ಮಾಡ್ಬೇಕು ಅಂತ ಬಂದೆ ಸರ್. ತಮಿಳ್ನಾಡು ಜನ ನಂಗೆ ತುಂಬಾ ಖುಷಿ ಸರ್. ಅವರ ಅವತ್ತು ಆಟಿಟ್ಯೂಡ್ ನೋಡಿ ನಂಗೆ ತುಂಬಾ ಖುಷಿ ಆಗಿತ್ತು ಸರ್. ನಾನು ಯಾಕೆ ನಾನು ಇಲ್ಲಿ ನೋಡಿ ಇಷ್ಟೆಲ್ಲ ಸಾಧನೆ ಮಾಡಿ ಗಿನ್ನಿಸ್ ರೆಕಾರ್ಡು, ವರ್ಲ್ಡ್ ರೆಕಾರ್ಡು, ಲಿಮ್ಕಾ ರೆಕಾರ್ಡು, 8 ದೇಶ, 7 ರಾಜ್ಯ, 7 ಜನ CMಗಳು, ಮತ್ತೆ ಒಂದು ಈ ಕ್ಯಾಬಿನೆಟ್ 18 ಜನ ಮಂತ್ರಿಗಳಿದ್ದಾರೆ ಸರ್. ನಮ್ಗೇನ್ ಸಪೋರ್ಟ್ ಮಾಡಿಲ್ಲ. ಇಲ್ಲಿ ನನಗೆ ವಿಜಯ್ ತರ ನನಗೆ ರೆಸ್ಪೆಕ್ಟ್ ಸರ್. ವಿಜಯ್ ನೋಡ್ದಂಗೆ ರೆಸ್ಪೆಕ್ಟ್ ಸರ್. ನಾನು 3 ದಿವಸ ಇದ್ದೆ ಸರ್. ತುಂಬಾ ಖುಷಿಯಾಗಿದ್ದೇನೆ ಸರ್ ನಾನು. ಸರ್ ನಿಮ್ಮ ಟಿವಿ ನಮ್ಮ ನಾಗರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬಿಡಿ ಸರ್. ನಾಗರಾಜ್ ಇಸ್ ಎ ವೆರಿ ಗುಡ್ ಪರ್ಸನ್ ಸರ್. ಅವರು ಬಹಳ ಕಷ್ಟದಿಂದ ಬಂದು ಇವತ್ತು ಟಿವಿ ಮಾಡಿದ್ದಾರೆ. ಒಳ್ಳೇದಾಗ್ಲಿ ಸರ್. ನಿಮ್ಮ ಟಿವಿಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ದಂಡಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ 9ನೇ ಸುತ್ತಿನಲ್ಲೂ ಕಾಂಗ್ರೆಸ್ಗೆ ಮುನ್ನಡೆ. 12,000 ಮತಗಳಿಗೂ ಹೆಚ್ಚು ಲೀಡ್ನಲ್ಲಿರುವಂಥದ್ದು ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿ. ಇನ್ನು ವೀರಣ್ಣ ಚರಂತಿಮಠ್ಗೆ ಚೇತರಿಸಿಕೊಳ್ಳಲಾಗದ ಪೆಟ್ಟನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ. ಬಾಗಲಕೋಟೆಯಲ್ಲಿ ಮೇಟಿ ಪಡೆದ ಮತಗಳು 41,206, ಚರಂತಿಮಠ್ 29,397. ಸದ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ 11,809 ಮತಗಳ ಬೃಹತ್ ಅಂತರದ ಮುನ್ನಡೆ. ಇದು ಬಾಗಲಕೋಟೆಯಲ್ಲಿನ ಸದ್ಯದ ಚಿತ್ರಣ. ಹನುಮೇಶ್ ಅವರೇ ಮಾತಾಡ್ತಿದ್ರು ತಾವು. ಇನ್ನೊಂದು ಅಪ್ಡೇಟ್ ಇದೆ, ತಗೊಂಡ್ಬಿಡೋಣ. ತಮಿಳುನಾಡಲ್ಲಿ ಕೈ ಸುಟ್ಕೊಂಡಿದೆ ಕಾಂಗ್ರೆಸ್. ವಿಜಯ್ಗೆ ನೋ ಎಂದಿದ್ದಕ್ಕೆ ಈಗ ಭಾರೀ ಪಶ್ಚಾತ್ತಾಪ. ದಳಪತಿ ಎದುರು ಮಕ್ಕಡೆ ಮಲಗಿದೆ ಕೈ. ಕಾಂಗ್ರೆಸ್ ಎಡುತ್ತಾ ಅಲ್ಲಿ INDIಯ ಕೂಟದ ಜೊತೆ ಹೋಗಲು ಬಯಸಿದ್ದ ವಿಜಯ್, ಆದರೆ ವಿಜಯ್ ಅವರೇ ಪ್ರಸ್ತಾಪ ಇಟ್ಟರು ಕೂಡ ಕಾಂಗ್ರೆಸ್ ಒಪ್ಪಿರಲಿಲ್ಲ. DMK ಜೊತೆನೇ ನಾವು ಹೋಗ್ತೀವಿ, ಮೊದಲಿಂದನೂ DMK ಜೊತೆಗೇ ಇದ್ದೀವಿ, ಈಗಲೂ ಕೂಡ DMK ಜೊತೆನೇ ಸಖ್ಯವನ್ನ ಮಾಡ್ತೇವೆ ಅಂತ DMK ಪರವಾಗಿ ನಿಂತಿದ್ದಕ್ಕೆ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗ್ತಾ ಇದೆ. ತಮಿಳುನಾಡಲ್ಲಿ ತಲೆ ಚೆಚ್ಚಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಅಲ್ಲಿ ಕಾಂಗ್ರೆಸ್ನದ್ದು.
ಎಸ್ ಡಿಎಂಕೆ 51 ಕ್ಷೇತ್ರಗಳಲ್ಲಿ ಮುನ್ನಡೆ, ಎಐಎಡಿಎಂಕೆ 81 ಕ್ಷೇತ್ರ, ಟಿವಿಕೆ 102 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದನ್ನ ಕಾಣಬಹುದಾಗಿದೆ. ಎಸ್ ಹನುಮೇಶ್ ಅವರ ತಮಿಳುನಾಡಿನ ರಾಜಕಾರಣ ಮತ್ತೊಂದು ಹೊಸ ಘಟ್ಟಕ್ಕೆ ಬಂದಿದೆ ಅಂತ ಹೇಳ್ಬೋದು. ಹೊಸ ಬದಲಾವಣೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ವಿಜಯ್ ಅವರು ಇದು ಮೊದಲ ಚುನಾವಣೆ ಅವರಿಗೆ. ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೆ ಬಹುತೇಕ ಎಲ್ಲ ಕ್ಷೇತ್ರಕ್ಕೂ ಸ್ಪರ್ಧೆಯನ್ನು ಮಾಡಿದರು, ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದರು. ಅವರ ಚುನಾವಣೆ ಪ್ರಚಾರದಲ್ಲಿ ಮತ್ತು ಪಕ್ಷವನ್ನು ಹುಟ್ಟು ಹಾಕಿದ ಸಂದರ್ಭದಲ್ಲಿ ಅವರು ಮಾಡಿದಂಥ ಭಾಷಣಗಳನ್ನು ಗಮನಿಸಿದರೆ ಅವರು ಪ್ರಮುಖವಾಗಿ ಅಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದರು, ಆಮೇಲೆ ಸಮಾನತೆಯ ಬಗ್ಗೆ ಮಾತನಾಡ್ತಾ ಇದ್ದರು, ಮತ್ತು ಕರಪ್ಷನ್ ಕೂಡ ಭಾಳ ದೊಡ್ಡ ಮಟ್ಟದ ಒಂದು ಚರ್ಚೆಯನ್ನು ಅವರು ಮಾಡ್ತಾಯಿದ್ರು. ಹೀಗಾಗಿ ಈಗ ನಾವು ಫೋನಲ್ಲಿ ಮಾತಾಡಿದ್ವಲ್ಲ, ವರ್ಮಾ ಅವರು ಹೇಳ್ತಾ ಇದ್ರು, ಗೌತಮ್ ವರ್ಮಾ ಅವರು, ಯುವಕರೆಲ್ಲ ಅವರ ಪೇರೆಂಟ್ಸ್ ಹೇಳ್ತಾ ಇದ್ರು, ನೀವು ವಿಜಯ್ ಅವರ ಪಕ್ಷಕ್ಕೆ ಹಾಕಿ ಬದಲಾವಣೆ ಬಯಸಿದ್ರ ಜನ ಯುವಕರು. ಯಾಕಂದ್ರೆ ಅಲ್ಲಿ ತಮಿಳುನಾಡಿನಲ್ಲಿ ಕರಪ್ಷನ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿದೆ. ಅದು ಹಿಂದೆ ಎಐಡಿಎಂಕೆ ಇರ್ಬೋದು, DMK ಕಾಲದಿಂದ ಕೂಡ ಭ್ರಷ್ಟಾಚಾರ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿದೆ. ಮತ್ತು ಈ ಮತದಾರರಿಗೆ ಪ್ರಲೋಭನೆ ಒಡ್ಡುವಂಥದ್ದು, ಗಿಫ್ಟ್ಗಳನ್ನು ಕೊಡುವಂಥದ್ದು ಇಡೀ ದೇಶದಲ್ಲಿ ಮೊದಲು ಶುರುವಾಗಿದ್ದ ತಮಿಳುನಾಡಲ್ಲಿ. ಈ ಜಯಲಲಿತಾ ಕರುಣಾನಿಧಿ ಕಾಲದಲ್ಲೇ ಕಲರ್ ಟಿವಿ ಕೊಡೋದ್ರ ಮೂಲಕ, ಟಿವಿ, ಆಮೇಲೆ ಇಡ್ಲಿ ಕೊಡೋದು, ಏನು ₹1 ಇಡ್ಲಿ ಕೊಡೋದು, ಅವೆಲ್ಲವೂ ಕೂಡ ಅಲ್ಲಿಂದನೇ ಶುರುವಾಯಿತು. ಆಮೇಲೆ ಕೇಜ್ರಿವಾಲ್, ಆಮೇಲೆ ಕರ್ನಾಟಕ, ಆಮೇಲೆ ಈಗ ಎಲ್ಲ ಕಡೆ ಶುರುವಾಗಿದೆ ಅದು ಟ್ರೆಂಡ್. ಸೊ ಹೀಗಾಗಿ ತಮಿಳುನಾಡಿನ ಯುವ ಜನಾಂಗ ಒಂದು ಹೊಸದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಯಾವ ದ್ರಾವಿಡ ಪಕ್ಷಗಳು, ಟ್ರೆಡಿಷನಲ್ ದ್ರಾವಿಡಿಯನ್ ಪಾರ್ಟೀಸ್ ಏನಿದಾವೆ, DMK ಮತ್ತು AIDMK, ಅವುಗಳನ್ನು ದೂರ ಇಟ್ಟು ಇದು ಕೂಡ ದ್ರಾವಿಡಿಯನ್ ಮೂಲದ ಪಕ್ಷ ಮತ್ತು ಸಿನಿಮಾ ಹಿನ್ನೆಲೆ ಇರುವಂಥ ಒಬ್ಬ ವ್ಯಕ್ತಿಯ ನೇತೃತ್ವದ ಪಕ್ಷ